BBMP ಲಿಮಿಟಲ್ಲಿ ಪ್ರತಿ ತಿಂಗಳು 70ರಿಂದ 75 ಸಾವಿರ ಬಾಡಿಗೆ ಆದಾಯ ಬರುವಂತಹ ಐಷಾರಾಮಿ 30-40 3 ಫ್ಲೋರ್ ಹೊಸ ಮನೆ ಮಾರಾಟಕ್ಕೆ. ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಫ್ಲೋರಲ್ಲಿರುವಂಥ ಲಕ್ಸುರಿಯಸ್ 3 BHK ಓನರ್ ಹೌಸ್ ಕಣ್ರಿ. ಮಸ್ತಾಗಿದೆ ಕಣ್ರಿ. ನೋಡಿ, ಹಾಲ್ ಇದು ಕ್ವಾಲಿಟಿ ಸೂಪರ್ ಆಗಿದೆ. ಈ A1 ಕ್ಲಾಸ್ ಮನೆ ಕಣ್ರಿ ಇದು. ನೋಡಿ, ಇದು ಬೆಡ್ರೂಮ್, ಅಬ್ಬಾ ಮಾಸ್ಟರ್ ಬೆಡ್ರೂಮ್. ಕಲರ್ ಥೀಮ್ ನೋಡ್ರಿ, ಮ್ಯಾಚಿಂಗ್ ನೋಡ್ರಿ, ಎಕ್ಸಲೆಂಟ್ ಕ್ವಾಲಿಟಿ. ನಾನು ಹೇಳೋದಲ್ಲ, ನಾನು ಜಾಸ್ತಿ ಹೇಳಿದ್ರೆ ನೀವು ನಂಬಲ್ಲ. ನೀವು ಖುದ್ದಾಗಿ ಡೈರೆಕ್ಟ್ ವಿಸಿಟ್ ಮಾಡಿ ನೀವೇ ಹೇಳ್ತೀರಾ ಕ್ವಾಲಿಟಿ ಸೂಪರ್ ಆಗಿದೆ ಕಣೋ ಅಂತ ಹೇಳ್ತೀರಾ. ಹಲೋ ನಮಸ್ಕಾರ, ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ELP ರಿಯಲ್ ಎಸ್ಟೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಬಳಿ ಇದ್ದೀನಿ. ಆ ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನಿಂದ 2ರಿಂದ 2.5 ಕಿಲೋಮೀಟರ್ ದೂರದಲ್ಲಿ ಈ ಮನೆ ಬರುತ್ತೆ. ಈವನ್ ಬಗಲ್ಗುಂಟೆಯಿಂದ 1 ಕಿಲೋಮೀಟ್ರ್, 8th ಮೈಲಿಂದ 2 ಕಿಲೋಮೀಟ್ರ್ ಕಣ್ರಿ. ಡಿಮಾರ್ಟ್ ಹತ್ರ, ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಹತ್ರ, ಈ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜು, ಹಾಸ್ಪಿಟಲ್ಲು, ಮತ್ತು ಜಾಲಹಳ್ಳಿ ಕ್ರಾಸು ಎಲ್ಲಕ್ಕೂ ಸೆಂಟ್ರಲ್ ಇದೆ ಕಣ್ರಿ. ಸಕ್ಕತ್ತಾಗಿದೆ. ಹೈ ಡಿಮ್ಯಾಂಡ್ ಇರುವಂಥ, ಏನಕ್ಕೆ ರೆಂಟಲ್ ಇನ್ಕಮ್ಗೆ ಡಿಮ್ಯಾಂಡ್ ಇರುವಂಥ ಲೊಕೇಶನಲ್ಲಿದೆ. ಸೈಟ್ ಫೇಸಿಂಗು ವೆಸ್ಟ್, ಮೇನ್ ಡೋರ್ ಫೇಸಿಂಗ್ ನಾರ್ತ್. ಈ ಖಾತಾ BBMP, ವಾಟರ್, ಕಾವೇರಿ ಮತ್ತು CMC ಎರಡೂ ಇದೆ. ಇದು ಕಾರ್ ಪಾರ್ಕಿಂಗು, ಸ್ಪೇಷಿಯಸ್ ಕಾರ್ ಪಾರ್ಕಿಂಗು. ಆರಾಮಾಗಿ 2 ಕಾರ್ನ ಪಾರ್ಕ್ ಮಾಡ್ಬೋದು. ನೋಡಿ, ವಾಲ್ಗೆಲ್ಲ 2x4 ಹೈ ಗ್ಲಾಸ್ ಟೈಲ್ಸ್ ಹಾಕಿದ್ದಾರೆ. EV ಚಾರ್ಜಿಂಗ್ ಪಾಯಿಂಟ್ಸು ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 4ರಿಂದ 6 ಕೊಟ್ಟಿದ್ದಾರೆ ಕಣ್ರಿ. ಅಡ್ವಾನ್ಸ್ಡ್ ಆಗಿದೆ. ಲೇಟೆಸ್ಟಾಗಿ ಮನೇಲಿ ಏನೇನು ಇರಬೇಕು ಎಲ್ಲನೂ ಇದೆ. ನೋಡಿ, ಬ್ಯಾಕ್ ಸೈಡ್ 1.5 ಫೀಟ್ ಸೆಟ್ ಬ್ಯಾಕು ಇದೆ. ಪ್ರತಿಯೊಂದು ತೋರಿಸ್ತಾ ನೋಡಿ. ಮತ್ತೊಮ್ಮೆ ಈ ಸೈಡಿಂದ ಈ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಕಾರ್ ಪಾರ್ಕಿಂಗಲ್ಲಿ ಆರಾಮಾಗಿ 2 ಕಾರ್ ಪಾರ್ಕ್ ಮಾಡುತ್ತಾ ಇಲ್ಲ, ನೀವು ಅಬ್ಸರ್ವ್ ಮಾಡಿ. ನಾನು ಹೇಳೋದಲ್ಲ, ನೀವು ಚೆಕ್ ಮಾಡ್ಕೊಳ್ಳಿ. 2 ಕಾರ್ ಪಾರ್ಕ್ ಮಾಡ್ಬೋದು, 5ರಿಂದ 6 ಬೈಕನ್ನ ಪಾರ್ಕ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವು ಬಂದಾಗ ಅದೆಲ್ಲ ಚೆಕ್ ಮಾಡಿ ಪ್ರಾಕ್ಟಿಕಲ್ ಆಗಿ. ನೋಡಿ, ಈ ಸೈಡು ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೋಡಿ, ಎಲ್ಲ ಸೇಫ್ಟಿ ಇದೆ. ಸೊ ಬಾಡಿಗೆ ಮನೆಯವ್ರಿಗೂ ಫುಲ್ ಸೇಫ್ಟಿ ಕೊಟ್ಟಿದ್ದಾರೆ. ಗ್ಯಾಸ್ ಸಿಲಿಂಡರ್ಗೆ ಅವ್ರು ಲಾಕ್ ಮಾಡ್ಬೋದು ಆರಾಮಾಗಿ. ಅವ್ರು ಸಿಲಿಂಡರ್ ಇಟ್ಟು ಮೇಲೆ ತೊಗೊಳೋ ಕೆಲಸನೇ ಇಲ್ಲ. ನೋಡಿ, ಗೇಟ್ಗೆಲ್ಲ SS ಸ್ಟೀಲ್, ಜಿಂದಾಲ್ 304 ಕ್ವಾಲಿಟಿ ಜಿಂದಾಲ್ ಸ್ಟೀಲ್ ಯೂಸ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಮೀಟ್ರ್ ಬಾಕ್ಸು. ಸೊ ಪರ್ಮನೆಂಟ್ ಮೀಟ್ರ್ KEB ಮೀಟ್ರು. ಸೊ ಅದು ಜವಾಬ್ದಾರಿ ಓನರ್ದೇ, ಅವರೇ ಕೊಡಿಸ್ತಾರೆ. ಇದು ಕಾವೇರಿ ಮೀಟ್ರು. ಸೊ ಪೈಪ್ ಆಲ್ರೆಡಿ ಇದೆ. ಕಾವೇರಿ ಮೀಟ್ರ್ ನೀವು ತೊಗೋಬೇಕು. ಯಾರು ತೊಗೊತೀರೋ ಅವರು. ಈ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಅಕಸ್ಮಾತ್ ನಿಮ್ಗೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನೋಡಿಲ್ಲ ಅಂದರೆ ನೋಡಿದ್ರಲ್ಲ. ಈಗ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ಇದೆ. ನೋಡೋಣ ಬನ್ನಿ. ಆ 2 BHK ಹೌಸ್ ಮುಂದೆ ಇದು ಪ್ಯಾಸೇಜ್ ನೋಡಿ. ಟಿಲ್ ರೂಫ್ವರೆಗೂ ಇಲ್ಲೂ ಈ ಪ್ಯಾಸೇಜಲ್ಲೂ ಟೈಲ್ಸ್ ಹಾಕಿದ್ದಾರೆ. ಇದು ಸಂಪು. 15ರಿಂದ 18 ಸಾವಿರ ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದು. ನೋಡಿ, ನೀರು ಫುಲ್ ಇದೆ. ವಾಟರ್ ಪ್ರಾಬ್ಲಮ್ ಇಲ್ಲ ಕಣ್ರಿ. ನೋಡಿ, ಸುತ್ತು ಸೆಟ್ ಬ್ಯಾಕ್ ಇದೆ. ಇಲ್ಲಿ ನೋಡಿದ್ರಲ್ಲ. ಸೊ ಸಂಪಿಗೆ ಡೈರೆಕ್ಟ್ ರೈನ್ ಹಾರ್ವೆಸ್ಟಿಂಗ್ ಇದೆ. ಎಲ್ಲ ಪ್ಯೂರಿಫೈಯರ್ ಕೊಟ್ಟಿದ್ದಾರೆ. ಪ್ಯೂರಿಫೈಯರ್ ಯಾರು ಹಾಕಿದ್ದಾರೆ. ಇದು 2 BHK ಹೌಸ್. ಮೈನ್ ಡೋರು ಫೇಸಿಂಗು ನಾರ್ತ್, ಫ್ರೇಮ್ ಡೋರ್ 2, ಪಿಟ್ಸಾಲ್. ಇದು 2 BHK ಹೌಸ್. ಹಾಲ್, ಇದರಲ್ಲೂ POP ಇದೆ. ನೋಡಿ, ಹಾಲು ಸ್ಪೇಷಿಯಸ್ ಆಗಿದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇದು TV ಕ್ಯಾಬಿನೆಟ್ಟು. ಸೊ TV ಕ್ಯಾಬಿನೆಟ್ ಚೆನ್ನಾಗಿದೆ. ಇದು ಪೂಜಾ ರೂಮು. ಪ್ರತಿಯೊಂದು ಅಬ್ಸರ್ವ್ ಮಾಡಿ. ಇದು ಮಾಡ್ಯುಲರ್ ಕಿಚನ್ನು. ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ. ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಸೊ ಇಂಟೀರಿಯರ್ಸ್ ಕಂಪಲ್ಸರಿ ಮಾಡಿಸ್ಲೇಬೇಕು, ಇಲ್ಲಾಂದರೆ ಬಾಡಿಗೆರು ಬರಲ್ಲ. ಯಾಕಂದರೆ ಈಗ ಅದು ಟ್ರೆಂಡು. ಕಂಪಲ್ಸರಿ, ನಾಟ್ ಆಪ್ಷನಲ್. ಇದ್ರೇ ಬಾಡಿಗೆ ಬರ್ತಾರಲ್ಲ, ಬರಲ್ಲ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ 2 ಕಿಟಕಿ ಇದೆ. ಗಾಳಿ ಬೆಳಕು ಚೆನ್ನಾಗಿರುತ್ತೆ. ನೋಡಿ, ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು ಬೆಡ್ರೂಮ್ ಇದೆ. ಮೊದಲು ಲೆಫ್ಟ್ ಸೈಡ್ ಬೆಡ್ರೂಮ್ ನೋಡೋಣ. ಇಲ್ಲಿ ಮತ್ತೆ ವಾಷಿಂಗ್ ಮಿಷಿನ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೀವು ಅಬ್ಸರ್ವ್ ಮಾಡಿದ್ರೆ ಇದು ಮಾಸ್ಟರ್ ಬೆಡ್ರೂಮು. ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಈ ಸೈಡು ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಡಬಲ್ ಕಟ್ ಆಗ್ಬೋದಾ? ಎಸ್, ಡಬಲ್ ಆ್ಯಂಡ್ ಟ್ರಿಬಲ್ ಆಗ್ಬೋದು. ನೋಡಿ, ಇಲ್ಲೂ ಡ್ರಾಗಳು ಕೊಟ್ಟಿದ್ದಾರೆ. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಸೊ ಅಟ್ಯಾಚ್ಡ್ ವಾಶ್ರೂಮ್, ರೆಸ್ಟ್ ರೂಮ್, ಯುವರ್ ವಿಶ್ ಏನಂತೀರ. ಸೊ ಇದು ಅಟ್ಯಾಚ್ಡ್. ಇದರಲ್ಲಿ ವಿಂಡೋ ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಅಟ್ಟನೂ ಇದೆ. ಕಮೋಡು, ವೆಸ್ಟರ್ನ್ ಕಮೋಡು. ಮತ್ತೊಮ್ಮೆ ಈ ಸೈಡಿಂದ ಅಬ್ಸರ್ವ್ ಮಾಡಿ. ನಿಮ್ಮಲ್ಲಿ ಕಾಟ್ ಇದೆಯಾ ನೋಡಿ. ಆ ಕಾಟ್ ಆಗುತ್ತೆ ಇಲ್ಲ ಚೆಕ್ ಮಾಡಿ. ಆಗುತ್ತೆ, ಆರಾಮಾಗುತ್ತೆ. ಹೇಳ್ಕೊಂಡ್ರಿ, ನೀವು ಬಾಡಿಗೆ ಮನೆಯಲ್ಲಿ ಇರ್ತೀರಲ್ಲ, ಆಗುತ್ತೆ. ಬಾಡಿಗೆ ಇರೋರು ಕೊಡ್ಬೋದು. ಇದು ಬೆಡ್ರೂಮ್ 2. ಬೆಡ್ರೂಮ್ 2 ಅಲ್ಲಿ ಫ್ಲೋರಿಂಗ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ವಿಂಡೋ ಇದೆ. ಸೊ POP ಅಂಥದ್ದು ಏನಿಲ್ಲ, ಬೇಕಿಲ್ಲ. ಸೊ ಲೈಟಿಂಗ್ ಪ್ರಾವಿಷನ್ಸ್ 1-2 ಕೊಟ್ಟಿದ್ದಾರೆ. ವಾರ್ಡ್ರೋಬು ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇಲ್ಲೂ ಡಬಲ್ ಕಾಟು, ಟ್ರಿಪಲ್ ಕಾಟ್ ಹಾಕಿದ್ರು ಜಾಗ ಇರುತ್ತೆ. ಸೊ ಮೋರ್ ದೆನ್ ಎನಫ್. 2 BHKಗೆ ಈ ರೀತಿ ಇದ್ದರೆ 15,000 ಬಾಡಿಗೆ ಕೊಡ್ತಾರೆ. 15,000 ಕೊಡ್ತಾರೆ. ಹೌದು,
ನೀವು ನಂಬೇಡಿ, ನಾನೇನು ಹೇಳೋದು ನಂಬೇಡಿ. ನೀವು ಬರ್ತೀರಾ, ಇಷ್ಟ ಆಯ್ತಾ ಮನೆ, ಅಕ್ಕಪಕ್ಕ ವಿಚಾರಿಸ್ಕೊಳ್ಳಿ. ಎಸ್ ಅಂತಂದ್ರೆ ಮನೆ ತಗೊಳ್ಳಿ. ಇದು ತಗೊಳಕ್ಕೆ ಹೋಗ್ಬೇಡಿ. ಇದು ಕಾಮನ್ ಟಾಯ್ಲೆಟ್, ಕಮೋಡು, ವೆಸ್ಟರ್ನ್ ಕಮೋಡು ಅಟ್ಟ. ಇದು ಕದ್ದಿ ಮುಚ್ಚಿ ಏನೂ ಮಾಡೋದಿಲ್ಲ, ಯಾರೂ ಮಾಡೋಕ್ಕಾಗೋದಿಲ್ಲ. ನಾನು ಹೇಳೋದಿದೆ, ಎಜುಕೇಟ್ ಮಾಡೋದು ಭಾಳ ಜನಕ್ಕಿದೆ. ಯಾರನ್ನ ನಂಬಿ ತೊಗೋಬೇಡಿ, ನನ್ನ ನಂಬಿ ತೊಗೋಬೇಡಿ, ಬೇರೆಯನ್ನ ನಂಬಿ ತೊಗೋಬೇಕು ಹೋಗ್ಬೇಡಿ. ನೀವು ನಾನು ಹೇಳ್ದಂಗೆ ಮಾಡಿ, ಅಕ್ಕಪಕ್ಕ ವಿಚಾರಿಸ್ಕೊಳ್ಳಿ. ಎಲ್ಲ ಪರ್ಫೆಕ್ಟಾಗಿತ್ತು ಅಂದರೆ, ವಾಟರ್ ಪ್ರಾಬ್ಲಮ್ ಇಲ್ಲ, ಬಾಡಿಗೆಗೆ ಡಿಮ್ಯಾಂಡ್ ಇದೆ ಅಂದರೆ ತೊಗೊಳ್ಳಿ, ಇಲ್ಲ ಅಂತ ತೊಗೋಬೇಡಿ. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ, ಫಸ್ಟ್ ಫ್ಲೋರ್ ಸ್ಟೆಪ್ಸು ಗ್ರನೇಟ್ ಯೂಸ್ ಮಾಡಿದ್ದಾರೆ. ಅದು ಗ್ರನೇಟ್ ಬ್ಲ್ಯಾಕ್ ಲಪೋತ್ರ. ರೈಲಿಂಗ್ಸು SS ರೈಲಿಂಗ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ವಿ ಆರ್ ಇನ್ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಫಸ್ಟ್ ಫ್ಲೋರಲ್ಲಿ ಲಕ್ಸುರಿಯಸ್ 3 BHK ಓನರ್ ಹೌಸ್ ಇದೆ. ಆ ಓನರ್ ಹೌಸಿಗೆ ಮಸ್ತಾಗಿದೆ, ಪ್ರತಿಯೊಂದು ಹೈಲೈಟೆ. ಒಂದೊಂದು ಪಾಯಿಂಟ್ ಹೇಳಬೇಕಂದ್ರೆ ಜಾಸ್ತಿ ಟೈಮ್ ತೊಗೊತದೆ ನೋಡಿ. SS ರೈಲಿಂಗ್ ಗೇಟು ಎಲ್ಲನೂ ಕೊಟ್ಟಿದ್ದಾರೆ. ಇದು 3 BHK ಹೌಸ್ ಮುಂದೆ ಇರುವಂಥ ಪ್ಯಾಸೇಜು. ಇದರಲ್ಲೂ ಸೊ CPVC ಕೊಟ್ಟಿದ್ದಾರೆ, ಸ್ಪಾಟ್ ಲೈಟ್ ಕೊಟ್ಟಿದ್ದಾರೆ. ವಾವ್, ವಿಂಡೋಗೆಲ್ಲ ನೋಡಿ 40 mm ತಿಕ್ ಬಾರ್ಡರ್ ಕೊಟ್ಟಿದ್ದಾರೆ. ಟೀಕ್ ಯೂಸ್ ಮಾಡಿರೋದು. ಇದು ನೋಡ್ರಿ, ಗ್ರಿಲ್ಲು ಯೂಸಲ್ಲಿ ಏನು ಮಾಡ್ತಾರೆ, MSL ಹಾಕ್ತಾರೆ, ಆದರೆ ಇವ್ರು SS ಬಳಸಿದ್ದಾರೆ ಪ್ರತಿಯೊಂದಕ್ಕೂ. ಇದು 3 BHK ಹೌಸ್. ಮೈನ್ ಡೋರ್ ಫೇಸಿಂಗ್ ನಾರ್ದು, ಫ್ರೇಮ್ ಡೋರ್ 2 ಟೀಕ್ ವುಡ್ A1 ಆಗಿದೆ. ಸಕ್ಕತ್ತಾಗಿದೆ ಕಾರ್ವಿಂಗ್. ಬಾಬಾ ಎಕ್ಸಲೆಂಟ್. ನೋಡ್ರಿ ಸೈಜ್ ನೋಡ್ರಿ ಏನಿದೆ, ಭಾಳ ಸೈಜ್ ಇದೆ. ಶೋಯಿಂಗ್ ಯು ಸ್ಪೇಷಿಯಸ್ ಆ್ಯಂಡ್ ಬ್ಯೂಟಿಫುಲ್ ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. POP ನೋಡ್ರಿ, ಅಕ್ರಾಲಿಕ್ ಅಲ್ಲ ಸಾರಿ ಅದೇನಂತಾರೆ CNC ಕಟ್ಟಿಂಗು ಭಾಳ ಯೂಸ್ ಮಾಡಿದ್ದಾರೆ ಕಣ್ರಿ. ಅದರಲ್ಲಿ ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಮಸ್ತಾಗಿದೆ. TV ಕ್ಯಾಬಿನೆಟು ಅದ್ಭುತವಾಗಿದೆ ನೋಡಿ. TV ಕ್ಯಾಬಿನೆಟು ಚೆನ್ನಾಗಿದೆ ಕಣ್ರಿ. ದೊಡ್ಡ TVನೇ ಫಿಟ್ ಮಾಡ್ಬೋದು. ನೋಡಿದ್ರಲ್ಲ, ಐ ಗ್ಲಾಸಿ ಪ್ರತಿಯೊಂದು ನೋಡ್ರಿ ಏನಿದೆ ನೋಡ್ರಿ, ಮ್ಯಾಚಿಂಗು ಎಲ್ಲ ಭಾಳ ಚೆನ್ನಾಗಿದೆ. ವೆರಿ ನೈಸ್. ನೋಡಿ ಪ್ರಾವಿಷನ್ನು ಪ್ರತಿಯೊಂದು ನೀವು ಅಬ್ಸರ್ವ್ ಮಾಡಿದ್ರೆ ಕ್ವಾಲಿಟಿ ಗೊತ್ತಾಗುತ್ತೆ ನಿಮಗೆ. ಡ್ರಾಗಳು ಚೆಕ್ ಮಾಡ್ತೀರ. ಆ ಲ್ಯಾಮಿನೇಟ್ಸ್ ನೋಡ್ರಿ, ಅಬ್ಬಾ ಏನಿದೆ, ಥಿಕ್ನೆಸ್ 1.5 ಆಗ್ತಂಗೆ ಕಾಣಿಸ್ತಾರೆ. ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಕಣ್ರಿ. ವೆರಿ ನೈಸ್ ನೋಡಿ. ಆ ಡ್ರಾಗಳು ಅಬ್ಸರ್ವ್ ಮಾಡಿ ಎಷ್ಟು ದೊಡ್ಡ ಕ್ವಾಲಿಟಿ. ಅದಕ್ಕೆಲ್ಲ ಭಾಳ ಕಷ್ಟ. ಅದು 1:3 ಆಗುತ್ತೆ ಯೂಸಲಿ ಬೇರೆ ಬಿಲ್ಡಿಂಗ್ ಎಲ್ಲ ಅಬ್ಸರ್ವ್ ಮಾಡಿ ನೀವು. ಇದೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ ಕ್ವಾಲಿಟಿಯಾಗಿ ಮಾಡಿದ್ದಾರೆ ಮನೆ ಅಂತ ಹೇಳಲಿಕ್ಕೆ ನಿಂಗೆ ಹೇಳ್ತಿದ್ದೀನಿ. ಇದು ಪೂಜಾ ರೂಮು. ಪೂಜಾ ರೂಮು ಮಸ್ತಾಗಿದೆ. ಅಲ್ಲಿ ನೋಡಿ, ಪೂಜಾ ರೂಮ್ ಮುಂದೆ CNC ಕಟ್ಟಿಂಗ್ ಕೊಟ್ಟಿದ್ದಾರೆ. ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ. ರೈಟ್ ಸೈಡು ಇಟಾಲಿಯನ್ ಮಾಡಲ್ ಕಿಚನ್ ಇದೆ. ಮೊದಲು ಪೂಜಾ ರೂಮ್ ನೋಡೋಣ. ಅದ್ರ ಮುಂದೆ ಸ್ಪೇಸ್ ಇದೆ ನೋಡಿ. ಆ ಪೂಜಾ ರೂಮ್ ಕಾರ್ವಿಂಗ್ ಅಬ್ಸರ್ವ್ ಮಾಡಿ. ಆ ಡೋರ್ಗಳು ಟೀಕೆ, ಕಂಪ್ಲೀಟ್ ಟೀಕೆ ಕಣ್ರಿ. ಟೀಕಲ್ಲಿ ತೇಲಾಡ್ತಿದೆ ಈ ಪೂಜಾ ರೂಮ್. ಕಾರ್ವಿಂಗ್ ಎಕ್ಸಲೆಂಟಿಗೆ. ಇದು ಭಾಳ ಖರ್ಚು ಮಾಡಿದ್ದಾರೆ. ಇದೆಲ್ಲಕ್ಕೂ ಭಾಳ ಖರ್ಚಾಗುತ್ತೆ. ನೀವು ಅನುಭವಸ್ಥರನ್ನ ಕೇಳಿ, ಅವರೇ ಹೇಳ್ತಾರೆ ಎಷ್ಟು ಚೆನ್ನಾಗಿದೆ ಅಂತಲೇ ಒಂದು ಮಾತಲ್ಲಿ ಹೇಳ್ತಾರೆ. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, ಎಲ್ಲ ಚೆನ್ನಾಗಿದೆ. ಇದು ಪೂಜಾ ರೂಮಲ್ಲೂ ನೋಡಿ, ಇನ್ಸೈಡು CNC ಕಟ್ಟಿಂಗ್ ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಮತ್ತು ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ ನೋಡಿ. ಭಾಳ ಜನ ಈ ಥರ ಕೇಳ್ತಾರೆ 2 ಸ್ಟೆಪ್ಸ್ ಇರಲಿ ದೇವರು ಇಡೋಕ್ಕೆ ಅಂತ, ಅದೇ ಥರ ಮಾಡಿದ್ದಾರೆ. ಮತ್ತು ಓಕೆ, ಈಗ ಇಟಾಲಿಯನ್ ಮಾಡಲ್ ಕಿಚನ್ ಅಂತ ತೋರಿಸ್ತೀನಿ ನೋಡಿ. ಇಟಾಲಿಯನ್ ಮಾಡಲ್ ಕಿಚನಲ್ಲೂ ಸೂಪರಾಗಿದೆ, ಸ್ಪೈಷಿಯಸ್ ಆಗಿದೆ, ಕಲರ್ಫುಲ್ ಆಗಿದೆ. ಮೇಲೆ POP ಕೊಟ್ಟಿದ್ದಾರೆ, ಅದು ಸ್ಪಾಟ್ಲೈಟ್ 2 ಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ನೋಡಿ ರೆಫ್ರಿಜರೇಟರ್ ಇಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನೋಡಿ, ಈ ಸೈಡು ನಿಮಗೆ ಶೆಲ್ಫ್ಸ್ ಎಲ್ಲ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ಇದೆಲ್ಲ ಶೋ ಥರ ಮಾಡ್ಕೋಬೋದು. ಇಲ್ಲ ನೀವು ಇಲ್ಲೂ ಸ್ಟೋರ್ ಮಾಡ್ಬೋದು. ಇಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನೀವು ಎಷ್ಟಾದರೂ ಸ್ಟೋರ್ ಮಾಡ್ಬೋದು ಕಣ್ರಿ, ಅಷ್ಟು ಜಾಗ ಮಾಡಿಕೊಟ್ಟಿದ್ದಾರೆ, ಖರ್ಚು ಮಾಡಿದ್ದಾರೆ ನೋಡಿ. ಸ್ವಿಚ್ ಪಾಯಿಂಟ್ಸು ಎಲ್ಲ ಯಾವ ಪ್ಲೇಸಲ್ಲಿ ಇರಬೇಕು ಆ ಪ್ಲೇಸ್ ಇದೆ. ಫ್ರಿಡ್ಜ್ ಪಾಯಿಂಟು ಅಲ್ಲಿ ಕೊಟ್ಟಿದ್ದಾರೆ. ಇದು ಹ್ಯಾಂಡ್ ವಾಶ್ ಬೇಷನ್ನು, ಸಾರಿ ಸಿಂಕ್ ಇದು ನೋಡಿ. ಎಲ್ಲ ಟ್ಯಾಪ್ಗಳು ಕೊಟ್ಟಿದ್ದಾರೆ, 2 ಟ್ಯಾಪು. ಕಿಚನ್ ಸ್ಲ್ಯಾಬು ಮಸ್ತಾಗಿದೆ. ಕಿಚನ್ ಬ್ಯಾಸ್ಕೆಟ್ ಚೆಕ್ ಮಾಡ್ತಿದ್ದೀನಿ ನೋಡಿ. ಸಾಫ್ಟ್ ಕ್ಲೋಸರ್ ಕೊಟ್ಟಿದ್ದಾರೆ. 10 ಡ್ರಮ್ ಬಾಕ್ಸು. ಇದೆಲ್ಲಕ್ಕೂ 1:3 ಖರ್ಚಾಗುತ್ತೆ ಕಣ್ರಿ, ನಾರ್ಮಲ್ಗೂ ಇದಕ್ಕೂ ನೋಡಿ. ಸಾಫ್ಟ್ ಕ್ಲೋಸರ್ ಇದೆ. ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಮನೆ ತೊಗೊಳೋರು ನೀವು ಕೋಟಿಗಟ್ಟಲೆ ಬಂಡವಾಳ ಹಾಕೋವಾಗ ಪ್ರತಿಯೊಂದು ಅಬ್ಸರ್ವ್ ಮಾಡಲೇಬೇಕು. ಅದಕ್ಕೆ ನನ್ನ ರೆಸ್ಪಾನ್ಸಿಬಿಲಿಟಿ. ಅದು ನಾನು ತೋರಿಸ್ಲೇಬೇಕು. ನೀವು ತೊಗೊಳೋವಾಗ ನೀವು ತೊಗೊತಿರೋ ಬಿಡ್ತೀರೋ ಅದು, ಆದರೆ ಯಾರೋ ಒಬ್ಬರು ತೊಗೊತೀರೋ ನಿಮ್ಮಲ್ಲಿ, ನನಗೆ ಗೊತ್ತದು. ತೊಗೊಳೋವಾಗ ಪ್ರತಿಯೊಂದು ಕ್ಷುಣ್ಣವಾಗಿ ಅಬ್ಸರ್ವ್ ಮಾಡಿ ತೊಗೊಳ್ಳಿ ನೋಡಿ. ಪಾಯಿಂಟ್ಸು, ಈ ಮಿಕ್ಸಿ ಪಾಯಿಂಟ್ಸು ಎಲ್ಲ ಇಲ್ಲಿ ಹಾಕ್ಲಿಕ್ಕೆ ಕರೆಕ್ಟಿದೆಯಾ, ಕಂಪ್ನಿ ಅದು ಲಿಶಾ ಬ್ರ್ಯಾಂಡ್ ಅಲ್ವಾ, ಅದು ಗೂಗಲ್ ಮಾಡಿ ಚೆಕ್ ಮಾಡಿ, ಎವ್ರಿಥಿಂಗ್ ಚೆಕ್ ಮಾಡ್ಕೊಂಡ್ರಿ.
ನೋಡಿದ್ರಲ್ಲ ಕ್ರಾಕರ್ ಯೂನಿಟು, ಅದಕ್ಕೂ ಎಲ್ಲ ಡಿಫ್ರೆಂಟಾಗಿ ಚೆನ್ನಾಗಿ ಮಾಡಿದ್ದಾರೆ. ಮೇಲೆ ಲಾಫ್ಟ್ ಕೊಟ್ಟಿದ್ದಾರೆ. ಲಾಫ್ಟ್ ಓಪನ್ ಮಾಡ್ತೀವಿ ನೋಡಿ. ಲಾಫ್ಟ್ ಹತ್ರನೂ 1.5 ಆಗ್ತಂಗೆ ಕಾಣ್ತಾರೆ. ಎಂದ ಗ್ಲಾಸ್ ಫಿನಿಶಿಂಗ್ ಇದೆ ಎಲ್ಲ, ಲ್ಯಾಮಿನೇಟ್ ಮಸ್ತಾಗಿದೆ ಕಣ್ರಿ. ಇದು ಪ್ಯಾಂಟ್ರಿ. ಪ್ರೊಫೈಲು ಏನಂತಾರೆ ಅದು, ಕೋಲೈಟ ಪ್ರೊಫೈಲ್ ಲೈಟು ಅದು ಕೊಟ್ಟಿದ್ದಾರೆ ನೋಡಿ. ಓಕೆ, ಮತ್ತೊಮ್ಮೆ ಅಬ್ಸರ್ವ್ ಮಾಡಿ ಮುಂದೆ ಎಲ್ಲ. ಈಗ ಬೆಡ್ರೂಮ್ಸ್ ನೋಡೋಣ. ಇದು ಬೆಡ್ರೂಮ್ ಬನ್ನು. ಇದು ಇದು ಕಿಡ್ಸ್ ಬೆಡ್ರೂಮ್ ಆರ್ ಗೆಟ್ಸ್ ಬೆಡ್ರೂಮ್. ಹೌದು, ಈ ಬೆಡ್ರೂಮಲ್ಲೂ POP ಪ್ರೊಫೈಲ್ ಲೈಟು, ಒಂದು ಸೈಡ್ ವಾಲ್ಪೇಪರು, ವಿಂಡೋ ಇದೆ, ಕಾಟ್ ಕೊಟ್ಟಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಆ ಕಾಟ್ಗೆಲ್ಲ ಕುಷನು ಕೊಟ್ಟಿದ್ದಾರೆ ರೀ, ವೆರಿ ನೈಸ್. ನೋಡಿ ಕಾಟಲ್ಲೂ ಸ್ಟೋರೇಜ್ ಪ್ರಾವಿಷನು ಕೊಟ್ಟಿದ್ದಾರೆ. ಆಗ್ತಿಲ್ಲ ಕಣ್ರಿ ಅಂತಾಗೆ, ಅಂದರೆ ಗೀಜಿರೋ ಪ್ಲೈವುಡ್ ಯೂಸ್ ಮಾಡಿದ್ದಾರೆ ಅಂತ ಅರ್ಥ. ಓಕೆ, ಕಾಟ್ ನೋಡಿದ್ರಲ್ಲಿ ಡಬಲ್ ಕಾಟು. ಈ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಓಪನ್ ಡೋರ್ಸ್ ಕೊಟ್ಟಿದ್ದಾರೆ ನೋಡಿ. ವಾರ್ಡ್ರೋಬ್ ಕಲರ್ ಮ್ಯಾಚಿಂಗ್ ಮಸ್ತಾಗಿದೆ. ಥೀಮ್ ಎಲ್ಲ ಎಕ್ಸಲೆಂಟ್ ಆಗಿದೆ ಕಣ್ರಿ. ನೋಡಿ ಹ್ಯಾಂಡಲ್ಸು ಎಷ್ಟು ದೊಡ್ಡ ಹಾಕಿದ್ದಾರೆ ಅಂದರೆ ಕಾಸ್ಟ್ಲಿ ಅವೆಲ್ಲ. ರಿಯಲಿ ಐ ಅಪ್ರಿಷಿಯೇಟ್ ದಟ್ ಬಿಲ್ಡರ್ ಹೂ ಹ್ಯಾಸ್ ಬಿಲ್ಡ್ ದಿಸ್. ನೋಡಿ ಇಲ್ಲೂ ಸ್ಟ್ಯಾಂಡಿಂಗ್ ಮಿರರ್ ಕೊಟ್ಟಿದ್ದಾರೆ, ಅದಕ್ಕೆಲ್ಲ ವಾರ್ಡ್ರೋಬು, ಅದು ಬ್ಯಾಕ್ ಸೈಡೆಲ್ಲ ಸ್ಟೋರೇಜ್ ಪ್ರಾವಿಷನ್ನು ದೇ ಹ್ಯಾವ್ ಗಿವೆನ್ ವೆರಿ ನೈಸ್ಲಿ. ನೋಡಿದ್ರಲ್ಲ, ಕಿಡ್ಸ್ ಬೆಡ್ರೂಮ್ ಆರ್ ಗೆಸ್ಟ್ ಬೆಡ್ರೂಮ್, ಯುವರ್ ವಿಶ್. ನಿಮ್ಮ ಹತ್ರ ಮಕ್ಕಳಿದ್ರೆ ಕಿಡ್ಸ್ ಬೆಡ್ರೂಮು ಎಕ್ಸಲೆಂಟ್. ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಹಾಲ್ನ ನೀಟಾಗಿ ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ, ಅಲ್ಲೊಂದು ವಿಂಡೋ ಇದೆ ನೋಡಿ, 2 ವಿಂಡೋ ಇರೋದ್ರಿಂದ ಹಾಲು ಸ್ಪೇಷಿಯಸ್ ಆಗಿದೆ. ಈಗ ಇದು ರೈಟ್ ಸೈಡ್ ಬೆಡ್ರೂಮ್ ಒಂದು, ಲೆಫ್ಟ್ ಸೈಡ್ ಬೆಡ್ರೂಮ್ ಒಂದು. ಇಲ್ಲಿ ಲೆಫ್ಟ್ ಸೈಡ್ ಇದೆ ಮಾಸ್ಟರ್ ಬೆಡ್ರೂಮು. ಇಲ್ಲಿ ಇದು ನೋಡು, ಅದು ಮತ್ತೆ ಅದು ನೋಡೋಣ. ನೋಡಿ ಅವೆಲ್ಲ ವಾಸ್ಕಲ್ ಫ್ರೇಮ್ಗಳೆಲ್ಲ ಟೀಕೆ. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್ ನೋಡ್ರಿ. ಬಾಬಾ ಸಖತ್ತಾಗಿದೆ, ಭಾಳ ಇಷ್ಟ ಆಯ್ತು ನನಗೆ ಮಾಸ್ಟರ್ ಬೆಡ್ರೂಮ್. ಎಲ್ಲಕ್ಕಿಂತ A1 ಇಷ್ಟ ಆಗಿದ್ದು ಮಾಸ್ಟರ್ ಬೆಡ್ರೂಮ್. ಕಲರ್ ಥೀಮ್ ಮಸ್ತಾಗಾಯ್ತು, ಮ್ಯಾಚಿಂಗ್ ಸಖತ್ತಾಗಿ ಮಾಡಿದ್ದಾರೆ ನೋಡ್ರಿ. ಮೇಲೆ ಟಾಪಲ್ಲಿ POP ಹಿಡಿದು ವಾರ್ಡ್ರೋಬು ಮತ್ತು ಈ ಏನಂತಾರೆ ಕಾಟ್ ಹೆಡ್ ಬೋರ್ಡು ಎಲ್ಲ ಅಬ್ಸರ್ವ್ ಮಾಡಿ. ಯಾವುದು ಗಜೀಬ್ ಅನ್ಸಲ್ಲ, ಪ್ಲ್ಯಾಂಡಾಗಿ ಡಿಸೈನ್ಡಾಗೆ ಮಾಡಿದ್ದಾರೆ ಎಲ್ಲ. ನೋಡಿ ಇದು ಕಿಂಗ್ ಸೈಜ್ ಕಾಟ್ ಇದು. ಇದರಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ನನಗೆ ಎತ್ತಲಿಕ್ಕೆ ಆಗಲಿಲ್ಲ, ಅದಕ್ಕೆ ಜಸ್ಟ್ ತೋರಿಸ್ತಿದ್ದೀನಿ. ಇಲ್ಲೇ ವಾಷಿಂಗ್ ಮಿಷನ್ ಪ್ರಾವಿಷನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಿಂಡೋ ಇದೆ, ಅಕಸ್ಮಾತ್ ಇಲ್ಲೇ ನೀವು ವಾಷಿಂಗ್ ಮಿಷನ್ ಇಡ್ತೀವಿ ಅಂದರೆ ಇಲ್ಲಿ ಇಟ್ಕೋಬೋದು. ಇಲ್ಲ ನಾವು ಟಾಪಲ್ಲಿ ಅಲ್ಲೂ ಪ್ರಾವಿಷನ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಮಾಸ್ಟರ್ ಬೆಡ್ರೂಮ್ನ ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಬನ್ನಿ ಈಗ ಹತ್ತಿರದಿಂದ ವಾರ್ಡ್ರೋಬನ್ನು ಅಬ್ಸರ್ವ್ ಮಾಡೋಣ. ನೋಡಿ ಲ್ಯಾಮಿನೇಟ್ ಸಖತ್ತಾಗಿದೆಯಲ್ಲ, ಕ್ವಾಲಿಟಿನೂ ಮಸ್ತಾಗಿದೆ. ಆ ಬಾರ್ಡ್ರ್ಗಳು ಸಖತ್ತಾಗಿದೆ, ಗೋಲ್ಡನ್ ಬೀಡಿಂಗು ಎಕ್ಸಲೆಂಟ್. ನೋಡಿ ಹ್ಯಾಂಡಲ್ಸು ಸಖತ್ತಾಗಿದೆ, ಡ್ರಾಗಳು ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಸ್ಟೋರೇಜ್ ಎಷ್ಟಿದೆ ನೋಡಿ, ವೆರಿ ನೈಸ್. ನಿಮ್ಮ ಹತ್ರ ಎಷ್ಟು ಬಟ್ಟೆ ಇದ್ರೂ ಸ್ಟೋರ್ ಮಾಡ್ಬೋದು ನೋಡಿ. ಅಲ್ಲಿ ಅಬ್ಸರ್ವ್ ಮಾಡಿ, ಸ್ಟ್ರೈಟ್ ಅಬ್ಸರ್ವ್ ಮಾಡಿ. TV ಯೂನಿಟ್ಟು ಮತ್ತು ಅಲ್ಲಿನೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡು ನಿಮಗೆ ಸ್ಟಡಿ ಟೇಬಲ್ ಮಾಡಿದ್ದಾರೆ. ಅಲ್ಲಿ ನೋಡಿ ಸ್ವಿಚ್ಚು ಇದೆ, ಅಲ್ಲಿ ನಿಮ್ಮ ಲ್ಯಾಪ್ಟಾಪ್ ಕನೆಕ್ಟ್ ಮಾಡಲಿಕ್ಕೆ ಎಲ್ಲಕ್ಕೂ ಚಾರ್ಜಿಂಗ್ ಪಾಯಿಂಟ್ಸ್ ಇಲ್ಲ, ಡ್ರಾಗಳು ಕೊಟ್ಟಿದ್ದಾರೆ. ಟ್ರೆಂಡಾಗಿ ಒಂದು ವಿಲ್ಲಾದಲ್ಲಿರುತ್ತಲ್ಲ ಆ ರೀತಿ ಮಾಡಿದ್ದಾರೆ. ಬೇರೆ ಕಡೆ ಅಂದರೆ ನಿಮಗೆ ಒಂದು ಟೇಬಲ್ ಥರ ಮಾಡಿಬಿಟ್ಟು ಡ್ರಾ ಕೊಟ್ಬಿಟ್ಟು ಸುಮ್ಮನೆ ಆಗ್ತಾರೆ. ಇಲ್ಲಿ ನೋಡಿ ಎಷ್ಟು ನೀಟಾಗಿದೆ, ಅಫೀಷಿಯಲಾಗಿ ಹೆಂಗಿರ್ಬೇಕು ಹಂಗಿದೆ ನೋಡಿ. ಇಲ್ಲೂ ಯಾರ್ಯಾರು TV ಯೂನಿಟ್ ಅಂತ ಕಾಟಾಚಾರ ಕೊಟ್ಟಿಲ್ಲ. ಇಲ್ಲೂ ಎಕ್ಸಲೆಂಟಾಗಿ ಮಾರ್ಬಲಸ್ ಆಗಿ ಮಾಡಿದ್ದಾರೆ. ಕೆಳಗಡೆ ಎಲ್ಲ ಯೂನಿಟ್ಸು ಎವ್ರಿಥಿಂಗ್ ದೇ ಹ್ಯಾವ್ ಡನ್ ವೆರಿ ವೆಲ್. ಇದು ಅಟ್ಯಾಚ್ ವಾಶ್ರೂಮ್, WPC ಡೋರ್ಸೆ. ಶೋಯಿಂಗ್ ಯು ಅಟ್ಯಾಚ್ಡ್ ವಾಶ್ರೂಮ್. ಇದರಲ್ಲೂ ನೋಡಿ ಸ್ಪೇಷಿಯಸ್ ಇದೆ. ಇದು ವಾಲ್ಗೆಲ್ಲ ಹೈ ಗ್ಲಾಸಿ ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. 2x4 ಮ್ಯಾಟ್ ಫಿನಿಶಿಂಗು, ಫ್ಲೋರಿಂಗ್ ಗ್ರಾನೈಟ್ಸು, ಕಮೋಡು, ವೆಸ್ಟರ್ನ್ ಕಮೋಡು, ಹ್ಯಾಂಡ್ ವಾಶ್ ಬೇಷನ್ ಇದೆ ನೋಡಿರಿ. ಹೆಂಗಿದೆ ನೋಡಿ, ವಿಂಡೋ ಇದೆ, ಪ್ರತಿಯೊಂದು ಚೆನ್ನಾಗಿದೆ. ಆ ಥೀಮು ಚೆನ್ನಾಗಿದೆ ನೋಡಿ, ಟೈಲ್ಸ್ ಮ್ಯಾಚಿಂಗ್ ಅದು ಹಾಕಿರೋದು ಎಲ್ಲ ಚೆನ್ನಾಗಿದೆ. ಮತ್ತೊಮ್ಮೆ ಈ ಸೈಡಿಂದ ಈ ಸುಂದರವಾದ ಮಾಸ್ಟರ್ ಬೆಡ್ರೂಮ್ನ ಲಾಸ್ಟ್ ಕಡೆ ಬಾರಿಗೆ ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ, ಮತ್ತೊಮ್ಮೆ ಹೇಳೋದು ನಾನು, ಮೂಲೆನೂ ಹಾಲನ್ನು ಅಬ್ಸರ್ವ್ ಮಾಡಿ. ಯಾಕಂದರೆ ಹಾಲಲ್ಲಿ ಗೆಸ್ಟ್ಗಳು, ಅತಿಥಿ ಅಂದರೆ
ನೆಂಟರು ಪ್ರತಿಯೊಬ್ಬರು ಬಂದು ಹಾಲಲ್ಲಿ ವೆಯ್ಟ್ ಮಾಡ್ತಾರೆ, ಅಂದರೆ ಅವ್ರು ಕೂತ್ಕೊಂಡು ನೋಡೋದು ಸ್ಪೇಷಸ್ ಇದೆಯಾ ಇಲ್ವಾ, ಕಂಜೆಸ್ಟೆಡ್ ಇದೆಯಾ ಅಂತ ಪ್ರತಿಯೊಂದು ಚೆಕ್ ಮಾಡ್ಕೊಂಡು ತೊಗೊಳ್ಳಿ. ಇದು ಬೆಡ್ರೂಮ್ 3. ಇದು ಕ್ವೀನ್ ಸೈಜ್ ಬೆಡ್ರೂಮ್. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲೂ POP ಚೆನ್ನಾಗಿದೆ. ಇದರಲ್ಲೂ ಕ್ವೀನ್ ಸೈಜ್ ಕಾಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಕ್ವೀನ್ ಸೈಜ್ ಕಾಟ್ ಇದು ಎಷ್ಟು ಸ್ಪೇಸ್ ಇದೆ ನೋಡಿ. ಇದರಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ಭಾಳ ಇರಬೇಕು ಕಣ್ರಿ. ನೋಡಿ ಕುಷನ್ ಇದೆ, ಹೆಡ್ ಬೋರ್ಡ್ ಇದೆ, ವಿಂಡೋ ಇದೆ. ಈ ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೆ, ಬಾಲ್ಕನಿ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಬಾಲ್ಕನಿನೂ ಚೆನ್ನಾಗಿದೆ. ಬಾಲ್ಕನಿಯಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಎಲಿವೇಷನ್ಗೆ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಲಪೋತ್ರ ಹಾಕಿದ್ದಾರೆ ನೋಡಿ, ಕೆಳಗಡೆ ಜಾರಬಾರ್ದು ಅಂತ. ಮತ್ತೊಮ್ಮೆ ಈ ಸೈಡಿಂದ, ಬಾಲ್ಕನಿ ಸೈಡಿಂದ ಕ್ವೀನ್ ಸೈಜ್ ಬೆಡ್ರೂಮ್ನ ಅಬ್ಸರ್ವ್ ಮಾಡಿ. ಕ್ವೀನ್ ಸೈಜ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ ಲ್ಯಾಮಿನೇಟು, ಥೀಮು, ಕಲರ್ಸು ಸೂಪರಾಗಿದೆ. ನೋಡ್ತಿದ್ರೆ ಆಹ್ಲಾದಕರಾಗಿದೆ ನೋಡಿ. ಡ್ರಾಗಳೆಲ್ಲ ಸಾಫ್ಟ್ ಕ್ಲೋಸರ್ ಪ್ರತಿಯೊಂದು ಇದೆ ಕಣ್ರಿ. ಎವ್ರಿಥಿಂಗ್ ಇಸ್ ಸೂಪರ್ ನೋಡಿ. ಆ ಕ್ವೀನ್ ಸೈಜ್ ಕಾಟ್ ಮೇಲೆ ಹೆಡ್ ಬೋರ್ಡ್ ಹತ್ರನೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ಆ ಲ್ಯಾಮಿನೇಟ್ ಹೈ ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಮೋಸ್ಟ್ಲಿ 1.5 mm ಅವರು ಲ್ಯಾಮಿನೇಟ್ ಯೂಸ್ ಮಾಡಿರೋದು, ಹಂಗಾಗಿ ಈ ಫಿನಿಶಿಂಗ್ ಬಂದಿರೋದು. ಅದೆಲ್ಲ ಕಾಸ್ಟ್ ಭಾಳ. ಅಗೇನ್ ಅಬ್ಸರ್ವ್ ಹಾಲ್ ಫ್ರಮ್ ದಿಸ್ ಡೈರೆಕ್ಷನ್. ಓಕೆ, ಕಾಮನ್ ಟಾಯ್ಲೆಟ್ ನೋಡೋಣ. ಹೇಗೆ ಮತ್ತೆ TV ಕ್ಯಾಬಿನೆಟ್ ಇಲ್ಲೇ ಇರೋದು ಪಕ್ಕದಲ್ಲೇ ನೋಡಿ. ಅದಕ್ಕೆ ಗೊತ್ತಾಗಲ್ಲ ಆ್ಯಕ್ಚುಲಿ. ಅದು ಕ್ಲೋಸ್ ಮಾಡಿದ್ರೆ ಅಲ್ಲಿ ಕಾಮನ್ ಟಾಯ್ಲೆಟ್ ಇದೆ ಅನ್ನೋದೇ ಗೊತ್ತಾಗಲ್ಲ. ಇಲ್ಲೇ ಕಾಮನ್ ಟಾಯ್ಲೆಟು, ಅದ್ರ ಜೊತೆ ಹ್ಯಾಂಡ್ ವಾಶ್ ಬೇಷನ್ನು, ಮಿರರು ಎಲ್ಲನೂ ಇದೆ. ಅಲ್ಲಿ ಬೇಷನ್ ಕೂರಿಸ್ತಾರೆ. ಇದು ಕಾಮನ್ ರೆಸ್ಟ್ ರೂಮ್ ಆರ್ ಕಾಮನ್ ಟಾಯ್ಲೆಟ್. ಇದು ಸೂಪರ್ ಆಗಿದೆ. ವಾವ್, ಟೈಲ್ಸ್ ಕಲರು ಎಲ್ಲ ಚೆನ್ನಾಗಿದೆ ಕಣ್ರಿ. ಕಮೋಡು ವೆಸ್ಟರ್ನ್ ಕಮೋಡು, ಯಾವುದು ವಾಲ್ ಮೌಂಟ್ ಕಮೋಡು, ಅದು ಹೇಳೋದು ನಿಮ್ಗೆ ಮರ್ತೋದೆ. ಪ್ರತಿ ರೂಮಲ್ಲೂ ವಾಲ್ ಮೌಂಟ್ ಕಮೋಡೇ ಇದೆ ಫಸ್ಟ್ ಫ್ಲೋರಲ್ಲಿ. ಆ ಟೈಲ್ಸು ಭಾಳ ಖರ್ಚು ಮಾಡಿದ್ದಾರೆ, ಕಾಸ್ಟ್ ಭಾಳ ಇದೆ. ಮತ್ತೊಮ್ಮೆ ಕ್ವೈಟ್ ಆಪೋಸಿಟ್ಸ್, ಡೋರ್ಗೆ ಆಪೋಸಿಟ್ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ನೋಡಿದ್ರಲ್ಲ ಹೇಗೆ ಅನ್ನಿಸ್ತು? ಸೂಪರಾ, ಆ್ಯಾವ್ರೇಜಾ, ಬಿಲೋ ಆ್ಯಾವ್ರೇಜಾ? ಸೂಪರ್. ನೀವು ಅದೇ ಹೇಳ್ತೀರಿ ನೀವು ರಿಯಲಾಗಿ ಬಂದರು. ವಿ ಆರ್ ಇನ್ ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ 2 BHK ಮತ್ತು 1 BHK ಇದೆ. ಮೊದಲು 1 BHK ಹೌಸ್ ನೋಡೋಣ. ಸ್ಟೆಪ್ಸ್ ಇಮಿಡಿಯೇಟ್ಲಿ ಹತ್ತಂದ್ಮೇಲೆ 1 BHK. ಇದು ಮೇನ್ ಡೋರು ಎಲ್ಲ ಬಿಟ್ಸಾಲೆ. ಇದು 1 BHK ಹೌಸ್ ಹಾಲು. ಇದು TV ಕ್ಯಾಬಿನೆಟು. ಇದು ಪೂಜಾ ರೂಮು. ಮಾಡ್ಯುಲರ್ ಕಿಚನ್ನು. ಇಲ್ಲೂ ವಿಂಡೋ ಇದೆ, ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ. ಇದು ಬಾಡಿಗೆ ಕೊಟ್ಟರೆ ಎಷ್ಟು ಬರುತ್ತೆ? 8,000 ಇಲ್ಲಿರೋದು, ಆದರೆ 7,000 ಅಂತ ಇಟ್ಕೊಳ್ಳಿ. 7,000, 6 to 7,000 ಫಿಕ್ಸ್. ಇದು ಬೆಡ್ರೂಮು. ಇದರಲ್ಲೂ ವಿಂಡೋ ಇದೆ, ಬೆಡ್ರೂಮು ದೊಡ್ಡದಾಗಿದೆ. ಡಬಲ್ ಕಟ್, ಟ್ರಿಪಲ್ ಕಟ್ ಆಗ್ಬೋದು. ವಾರ್ಡ್ರೋಬು ಕೊಟ್ಟಿದ್ದಾರೆ, ಭಾಳ ಖುಷಿ ಪಡ್ತಾನೆ ಕಣ್ರಿ. ವಾರ್ಡ್ರೋಬ್ ನೋಡಿರಿ, 2 ಡೋರು ಇದೆ ಅಂತ. 2 ಪಾರ್ಟ್ಸ್ ಅಷ್ಟು ಇರೋದ್ರಿಂದ ಅವ್ರು ಬಟ್ಟೆ ಬರೀ ಜಾಸ್ತಿ ಇಡ್ಬೋದು. ಹ್ಯಾಂಡ್ ವಾಶ್ ಬೇಷನ್ ಇದೆ, ವಾಶ್ರೂಮ್ ಇದೆ, ಕಮೋಡ್, ವೆಸ್ಟರ್ನ್ ಕಮೋಡು ಎಲ್ಲನೂ ಇದೆ. ಓಕೆ, ಬೆಡ್ರೂಮ್. ಇದು 1 BHK ಹೌಸ್ 1 ಇದು. ಇದು 2 BHK ಹೌಸಿಂದ ಸೆಕೆಂಡ್ ಫ್ಲೋರ್ ನೋಡಿ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ಇದು ಫೇಸಿಂಗ್ ಎಲ್ಲ ನಾರ್ತ್, ಫ್ರೇಮೋಡ್ ಅವರು ಪಿಟ್ಸಾಲ್ವುಡ್, ಒಂದೇ ಮರ. ಇದು 2 BHK ಹೌಸ್ ಹಾಲು. ಇದರಲ್ಲೂ POP ಇದೆ, TV ಕ್ಯಾಬಿನೆಟ್ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಹಾಲು ಸ್ಪೇಷಿಯಸ್ ಆಗಿದೆ ಕಣ್ರಿ. ಐ ಲೈಕ್ ಡೆಟ್. ಈ ರೀತಿ ಸ್ಪೇಷಿಯಸ್ ಆಗಿದೆ. 15,000 ಕೊಡ್ತಾರೆ ಇಲ್ಲಿ, ಆದರೆ 12,000 ಅಂತಲೇ ಇಟ್ಕೊಳ್ಳಿ. 12,000 ಇಟ್ಕೊಳ್ಳಿ ಇದನ್ನು, ಯಾಕಂದ್ರೆ ಸೆಕೆಂಡ್ ಫ್ಲೋರಲ್ಲಿ ಇದೆಯಲ್ಲ, ಹತ್ತಿ ಇಳಿಯೋಕ್ಕಾಗಲ್ಲ ಅಂತ ಹೇಳಿ ಕಡಿಮೆ ಕೊಡ್ಬೋದು. ಕಿಚನ್ ನೋಡಿದ್ರೆ ಮತ್ತೊಮ್ಮೆ ಈ ಸೈಡ ಇಂದ ಹಾಲನ್ನು ಅಬ್ಸರ್ವ್ ಮಾಡಿ. 2 ಕಿಟಕಿ ಇರೋದು. ಆಪೋಸಿಟ್ ಇದು ಏನು ಪೂಜಾ ರೂಮು. ಇದು ಫಸ್ಟ್ ಲೆಫ್ಟ್ ಬೆಡ್ರೂಮ್, ಮಾಸ್ಟರ್ ಬೆಡ್ರೂಮ್. ಇದರಲ್ಲೂ ವಿಂಡೋ ಇದೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ವಾರ್ಡ್ರೋಬ್ ಮಾಡಿದ್ದಾರೆ. ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ ವಾರ್ಡ್ರೋಬ್ಗೆಲ್ಲ. ನೋಡಿ ತೋರಿಸ್ತೀನಿ ನೋಡಿ, ಪ್ರತಿಯೊಂದು ತೋರಿಸ್ತೀನಿ. ಇದು 12,000, ಯಾಕೆಂದರೆ ಮೇಲೆ ಸೆಕೆಂಡ್ ಫ್ಲೋರಲ್ಲಿ ಇದೆ. ಸೊ ಗ್ರೌಂಡ್ ಫ್ಲೋರ್ 15 ಕೊಡ್ತಾರೆ, ಆರಾಮಾಗಿ ಕೊಡ್ತಾರೆ. ಕೊಟ್ಟಿಲ್ಲ ಒಂದು 13 ಅಂತ ಇಟ್ಕೊಳ್ಳಿ. ಇಲ್ಲ 15 ಗ್ಯಾರಂಟಿ ಕೊಡ್ತಾರೆ ಕಣ್ರಿ, ನೋ ಡೌಟ್ ಅಟ್ ಆಲ್. 18 ಡಿಮ್ಯಾಂಡ್ ಮಾಡ್ತಾರೆ ಕಣ್ರಿ. ಎಂತೆಂಥ ಜಾಗದಲ್ಲಿ ನಾನು ನೋಡಿದ್ದೀನಲ್ಲ, ಇದೇ ಏರಿಯಾದಲ್ಲಿ ಇರೋದು ನಾನು. ಇಂಥದ್ದು ಒಳ್ಳೆ ಚೆನ್ನಾಗಿದೆ, ಡಿಸೆಂಟ್ ಇರೋ ಲೊಕೇಶನಲ್ಲಿ. ಸೊ ನೀವು 15 ಅಂತ ಗ್ಯಾರಂಟಿ ಇಟ್ಕೋಬೋದು. ಗ್ರೌಂಡ್ ಫ್ಲೋರ್ ಇದು 12,000, ಮತ್ತು ಕನ್ಫ್ಯೂಸ್ ಆಗಿರೋ. ಓಕೆ, ಬೆಡ್ರೂಮ್ 2 ನೋಡಿದ್ರಲ್ಲ. ಸೊ 2 ಬೆಡ್ರೂಮ್ ನೋಡಿದ್ವಿ. ಇದು ಕಾಮನ್ ಟಾಯ್ಲೆಟ್ ನೋಡಿ. ಈ ರೀತಿ 2 ಟಾಯ್ಲೆಟ್ ಇರೋದು, ಒಂದಲ್ಲ 2 ಕಾಮನ್, ಒಂದು ಕಾಮನು, ಒಂದು ಅಟ್ಯಾಚ್ಡು. ಬೆಡ್ರೂಮು ಸ್ಪೇಷಿಯಸ್ ಆಗಿದೆ. ಈ ರೀತಿ ಇದ್ರೆ ಯಾಕೆ ಕೊಡಲ್ಲ? 12 ಕೊಡ್ತಾರೆ, 15 ಕೊಡ್ತಾರೆ. ನಿಮ್ಮ ಮೇಲೆ ಡಿಪೆಂಡ್ ಆದ. ಇದು 15 ಅಂದರೆ ಕೊಡ್ತಾರೆ, 1,000 ಕಮ್ಮಿ ಕೊಡಿ ಅಂದರೆ ಕೊಡ್ತಾರೆ. ಇಲ್ಲ 15 ಅಷ್ಟೇ ಕೊಡಿ ಅಂತ ಹೇಳಿದ್ರೆ ಡಿಮ್ಯಾಂಡ್ ಇದೆ. ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಯು ಹ್ಯಾವ್ ಟು ಡಿಸೈಡ್. ಓಕೆ, ವಿ ಆರ್ ಇನ್ ಲಾಸ್ಟ್ ಫ್ಲೋರ್ ನೋಡಿ. ಇದೆಲ್ಲ ಓಪನ್ ಸ್ಪೇಸು. 3rd ಫ್ಲೋರಲ್ಲಿ ಇದ್ವಿ. ಇದು 1 BHK ಹೌಸು. ಫೇಸಿಂಗ್ ಸೇಮ್ ನಾರ್ತ್ ಡೋರ್ ಎಲ್ಲ ಸೇಮ್ ಡಿಟೋ. ಕೆಳಗಡೆ ನೋಡಿದ್ರಲ್ಲಿ 1 BHK ಸೇಮ್ ಡಿಟೋ ಇದೆ. ನೀವು ನೋಡ್ತಾ ಹೋಗಿ. ಹೈಲೈಟ್ಸು, ಲೊಕೇಶನ್ನು, ಪ್ರೈಸ್ ಹೇಳ್ತೀನಿ. ಓಕೆ, ಟೋಟಲ್ 70,000 ಇಂದ 75,000 ಹೇಗೆ ಬರುತ್ತೆ ಅಂತ ಹೇಳ್ತೀನಿ. ಮೊದಲು ಗ್ರೌಂಡ್ ಫ್ಲೋರ್ 15,000, ಫಸ್ಟ್ ಫ್ಲೋರ್ ಒಂದು 25,000,
ನೆಕ್ಸ್ಟು 1 BHK ಹೌಸ್ 7,000, ಮತ್ತು ಸೆಕೆಂಡ್ 2 BHK ಹೌಸು 12,000, ಇದು 1 BHK ಟೋಟಲ್ 73,000 ಆಗುತ್ತೆ. ಸೊ ಅದಕ್ಕಾಗಿ 70ರಿಂದ 75 ಹೆಚ್ಚು ಕಮ್ಮಿ ತೊಗೊಂಡ್ರು. ಹೈಲೈಟ್ಸ್ ಅಂತೀರಾ, ಡಿ ಮಾರ್ಟ್ ಭಾಳ ಹತ್ರ, ಬಗಲ್ಗುಂಟೆ ಬಸ್ ಸ್ಟಾಪ್ ಹತ್ರ, 8 ಮೈಲ್ ಹತ್ರ, ಟಿ ದಾಸರಳ್ಳಿ ಮೆಟ್ರೋ 2.5 ಕಿಲೋಮೀಟ್ರ್, ಜಾಲಹಳ್ಳಿ ಕ್ರಾಸ್ 2.5 3 ಕಿಲೋಮೀಟ್ರು, ಯಶವಂತಪುರ್ಗೆ 10 ನಿಮಿಷ ಜರ್ನಿ, BL ಎಲ್ಲಕ್ಕೂ ಹತ್ರ. ಪ್ರೈಸ್ 2,38 lakh ನೆಗೋಷಿಯಬಲ್. ಲೊಕೇಶನ್ ನಿಯರ್ ಬೈ ಬಗಲ್ಗುಂಟೆ, ಟಿ ದಾಸರಳ್ಳಿ, ನಾರ್ತ್ ಬ್ಯಾಂಗ್ಳೂರ್. ಇಷ್ಟ ಆಯಿತು ಅಂದರೆ ಡಿಸ್ಪ್ಲೇ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.